ಸರ್ ಹೇಳಿ, ಈಗ ನಿಮ್ಮ ಶಾಸಕರ ನಿಲುವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗಿದೆ. ಸಾಕಷ್ಟು ಜನ ನಿಮ್ಮ ಮುಖಂಡರುಗಳು ಈ ಹಿಂದೆನೇ BJPಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸೊ ತಾವು ಶಾಸಕರ ಜೊತೆನೇ ಇಟ್ಕೊಂಡು ಬಂದಿದ್ದೀರಿ. ಎಲ್ಲ ಒಂದು ಕಡೆ ತಮ್ಮ ನಿಲುವುಗಳು ಗೊಂದಲ ಮೂಡ್ತಾರೆ. ಇತ್ತೀಚೆಗೆ ಶಾಸಕರ ಜೊತೆನೂ ತಾವು ಅಂತರವನ್ನು ಕಾಯ್ಕೊಳ್ತಾ ಇದ್ದೀರಿ. ತಮ್ಮ ನಿಲುವೇನು? ಲೋಕಸಭೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬಂದಾಗ ನೀವು ಕಾಂಗ್ರೆಸ್ಗೆ ಮಾಡ್ತಿರೋ JDSಗೆ ಮಾಡ್ತಿರೋ ಕನ್ಫ್ಯೂಷನ್ ಎಲ್ಲರಲ್ಲೂ ಇದೆ. ಈಗ ನೀವು ವಾರ್ಡ್ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದೀರಿ, ಕಾರ್ಪೊರೇಟರ್ ಆಕಾಂಕ್ಷಿ ಕೂಡ ಆಗಿದ್ದೀರಿ, ಸಾಕಷ್ಟು ಸಂಘಟನೆ ಮಾಡಿದ್ದೀರಿ. ಪ್ರಸಾದ್ ಗೌಡ್ರ ನಿಲುವು ಏನು ಅನ್ನೋದು ಎಲ್ಲರಲ್ಲೂ ಗೊತ್ತಲ್ಲ ಸರ್. ಖಂಡಿತ ಸರ್, ನೀವು ಹೇಳಿದ್ದು ಏನು ಪ್ರಶ್ನೆ ಕೇಳಿದ್ರಿ ಅದು 100ಕ್ಕೆ 100 ಸತ್ಯ. ಸುಮಾರು 16 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ನಿರಂತರವಾಗಿ ಅವರ ಎಲ್ಲ ಸಂಘಟನೆಯಲ್ಲಿ, ಅವರ ಸೋಲಿನಲ್ಲಿ, ಅವರ ಗೆಲುವಿನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರ ಜೊತೆಯಲ್ಲಿ ನಿರಂತರವಾಗಿ ಬಂದಿದ್ದೀವಿ. ಜೊತೆಲಿ ನೀವು ಹೇಳಿದ ಹಾಗೆ ಇವತ್ತು ಏನು ತಮ್ಮ ನಿಲುವು ಅಂತ ಇವತ್ತು ನೀವು ಪ್ರಶ್ನೆ ಮಾಡಿದ್ರಿ. ಈಗ ಆ ಪ್ರಶ್ನೆಗೆ ಏನಪ್ಪ ಅಂದರೆ, ಇವತ್ತು ನಾವು ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಅಪ್ರತಿಮ ನಾಯಕರು ಇವತ್ತು ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಹಾಗೂ ಭದ್ರತೆಯ ದೃಷ್ಟಿಯಿಂದ ಇವತ್ತು ದೇಶಕ್ಕೋಸ್ಕರ ದುಡಿಯುತ್ತಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಅವರ ಕಾರ್ಯವೈಖರಿ ಮತ್ತು ಅವರಿಗೋಸ್ಕರ ಇವತ್ತು ದೇಶ ಯಾವ ರೀತಿ ಮುನ್ನಡೆಯುತ್ತಿದೆ, ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತ ಅಂದರೆ ಏನು ಅಂತ ಇವತ್ತು ಎಲ್ಲರೂ ಕೂಡ ನೋಡೋವಂಥ ಪರಿಸ್ಥಿತಿಗೆ ಕಾರಣ ಆಗಿರೋಂಥ ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ನಾವು ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀವಿ ಸರ್. ಅಲ್ಲ, ಈಗ ನಿಮ್ಮ ಶಾಸಕರು MLC ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಾಗ ಸಾಕಷ್ಟು ಮುಖಂಡರುಗಳು BJP ವಿರುದ್ಧವಾಗಿ ಮಾಡಿದ್ದಾರೆ, BJPಯಿಂದ ಗೆದ್ದು ಹೀಗೆ ಮಾಡಿದ್ದಾರೆ ಅಂತ ಹೋರಾಟಗಳನ್ನು ಮಾಡಿದ್ರು. ತಾವು ಯಾವ ಹೋರಾಟಗಳಲ್ಲೂ ಪಾಲ್ಗೊಳ್ಳಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲಿಲ್ಲ. ಎಲ್ಲ ಒಂದು ಕಡೆ ಸಾಕಷ್ಟು ಜನ ಅಂದರು ST ಸೋಮಶೇಖರ್ ಜೊತೆ ಇದ್ದಾರೋ ಅಥವಾ ಇಲ್ವೋ ಅಂತಕ್ಕಂಥದ್ದು. ನೀವ್ಯಾಕೂ ಹೋರಾಟಗಳಲ್ಲಿ ಪಾಲ್ಗೊಳ್ಳಿಲ್ಲ ಅಂತಕ್ಕಂಥದ್ದು. ಜೊತೆಗೆ ಮೋದಿ ಮೇಲೆ ಸಾಕಷ್ಟು ಅಭಿಮಾನ ಇಟ್ಟುಕೊಂಡಿದ್ರಿ, ಮೋದಿ ನಾಯಕತ್ವ BJPಗೆ ಮಾಡಬೇಕಂತ ಮನಸ್ಸಲ್ಲಿದ್ದರೂ ಕೂಡ ಹೋರಾಟಗಳಲ್ಲಿ ಪಾಲ್ಗೊಳ್ಳಿಲ್ಲ, ಯಾಕೆ ಅಂತ? ಸರ್, ಈಗ ನಿಮ್ಗೆ ಇವಾಗ ತಾನೇ ಹೇಳಿದೆ, ನಾನು 16 ವರ್ಷಗಳ ಕಾಲ ಅವ್ರ ಜೊತೆಯಲ್ಲಿ ನಿರಂತರವಾಗಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಜೊತೆಲಿದ್ವಿ. ಬಟ್ ನಾನೊಬ್ಬ BJPಯ ವಾರ್ಡ್ ಅಧ್ಯಕ್ಷನಾಗಿ ಯಾವ ರೀತಿ ಕೆಲಸ ಮಾಡಿದ್ದೀವಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇದರ ಜೊತೆಯಲ್ಲಿ ಈಗ ನೀವು MLC ಚುನಾವಣೆಯಲ್ಲಾಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಾಗಿರ್ಬೋದು, ನಾವು ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪ ಅಂದರೆ, ಇವತ್ತು ಈಗ ನಿಮಗೆ ಗೊತ್ತಿದೆ, ನಾವು ಅವ್ರ ಜೊತೆಲಿದ್ದಿದ್ದು 100ಕ್ಕೆ 100 ಸತ್ಯ. ಆದರೆ ಈಗ ಇಲ್ಲಿನ ಬೆಳವಣಿಗೆಗಳು ಈಗ ಏನು ನಡೀತಾ ಇದೆ, ಎಲ್ಲ ವಿಚಾರಗಳಿಗೆ ನಮಗೂ ಕೂಡ ಕೆಲವೊಂದು ಮನಸ್ಸಿಗೆ ನೋವಾಗಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು BJPಯಲ್ಲಿ ಉಳಿಯೋಣ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ವಿ. ಇವತ್ತು ಕೆಲವೊಂದು ವಿಚಾರದಲ್ಲಿ ಹೇಳ್ಬೇಕಪ್ಪ ಅಂದರೆ, ಈಗ ನಿಮಗೆ ಗೊತ್ತಿದೆ, ನಾವೇನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ನಾನು ಸೇರ್ಪಡೆ ಆಗಿಲ್ಲ. ನಿಮಗೆ ಗೊತ್ತಿದೆ, ಈಗ ಯಾರೆಲ್ಲ ಕೆಲವು ಮುಖಂಡರು ಏನು ಕಾಂಗ್ರೆಸ್ಗೆ ಸೇರ್ಪಡೆ ಆದರು, ಆ ಸಂದರ್ಭದಲ್ಲಿ ನಾವು ಎಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಯಾವ ದೃಶ್ಯ ಮಾಧ್ಯಮದಲ್ಲಾಗಲಿ ಅಥವಾ ಯಾರ ಹತ್ರ ಹೇಳಿಕೆಯಿಂದಲೂ ತಾವು ಕೇಳ್ಪಟ್ಟಿದ್ರು ನಿಮಗೆ ಗೊತ್ತಾಗ್ತದೆ. ನಾವು ಯಾವ ರೀತಿಯಲ್ಲೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಲ್ಲ, BJPಯಲ್ಲಿ ಇದ್ವಿ. ಬಟ್ ಕಾರಣಾಂತರದಿಂದ ಸೈಲೆಂಟಾಗಿ ಇರೋವಂಥ ಕೆಲಸ ಇತ್ತು.